ನಾಯಕರಲ್ಲಿ ಒಬ್ಬರು. ಅವರು 1889 ನವೆಂಬರ್ 14ರಂದು ಅಲ್ಲಾಬಾದಿನ ಅಗರ್ಭ ಶ್ರೀಮಂತ ಮನೆತನದಲ್ಲಿ ಜನಿಸಿದರು. ಅವರ ತಂದೆ ಪ್ರಸಿದ್ಧ ವಕೀಲ ಮೋತಿಲಾಲ್ ನೆಹರು, ತಾಯಿ ಸ್ವರೂಪಾ ರಾಣಿ. ಅವರ ಹೆಂಡತಿ ಮಹಾನ್ ದೇಶಭಕ್ತೆ ಕಮಲಾ ನೆಹರು. ಮೋತಿಲಾಲ್ ನೆಹರು ಮತ್ತು ಸ್ವರೂಪಾ ರಾಣಿ ಅವರ ಏಕೈಕ ಪುತ್ರನಾಗಿ ಜನಿಸಿದರು. ಪಂಡಿತ್ ಜವಾಹರ್ಲಾಲ್ ನೆಹರು ಅವರು ಬಾಲ್ಯದಲ್ಲಿಯೇ ಮಹಾನ್ ಮೇಧಾವಿಯಾಗಿದ್ದರು, ಚುರುಕು ಬುದ್ಧಿಯಾಗಿತ್ತು. ಇದರ ಸಲುವಾಗಿ ಅವರ ತಂದೆ ಮೋತಿಲಾಲ್ ನೆಹರು ಅವರನ್ನು ಇಂಗ್ಲೆಂಡಿಗೆ ವಿದ್ಯಾಭ್ಯಾಸಕ್ಕಾಗಿ ಕಳುಹಿಸಿದರು. ಇಂಗ್ಲೆಂಡಿನಲ್ಲಿ ಕೇಂಬ್ರಿಡ್ಜ್ ವಿಶ್ವವಿದ್ಯಾಲಯದಲ್ಲಿ ತಮ್ಮ MA ಪದವಿಯನ್ನು ಪಡೆದು ಬ್ಯಾರಿಸ್ಟ್ರಿ ಪರೀಕ್ಷೆಯನ್ನು ಮುಗಿಸಿ ತಾಯ್ನಾಡಿಗೆ ಮರಳಿ ಬಂದರು. ಅವರು ಇಂಗ್ಲೆಂಡಿನಲ್ಲಿ ತಮ್ಮ ಪದವಿಯನ್ನು ಮುಗಿಸಿ ತಾಯ್ನಾಡಿಗೆ ಮರಳಿ ಬಂದು ವಕೀಲಿ ವೃತ್ತಿಯನ್ನು ಪ್ರಾರಂಭಿಸಿದರು. ಆಗಾಗಲೇ ಭಾರತ ಸ್ವತಂತ್ರ ಚಳವಳಿ ಪ್ರಾರಂಭವಾಗಿತ್ತು. ಅವರ ತಂದೆ ಮೋತಿಲಾಲ್ ನೆಹರು ಭಾರತ ಸ್ವತಂತ್ರ ಚಳವಳಿಯಲ್ಲಿ ಧುಮುಕಿದರು. ಅದರಂತೆ ಪಂಡಿತ್ ಜವಾಹರ್ಲಾಲ್ ನೆಹರು ಅವರು ಸಹ ಭಾರತ ಸ್ವತಂತ್ರ ಚಳವಳಿಯಲ್ಲಿ ಧುಮುಕಿದರು. ಮಹಾತ್ಮ ಗಾಂಧಿ ಅವರ ಅಚ್ಚುಮೆಚ್ಚಿನ ಶಿಷ್ಯರಾಗಿದ್ದರು. ಭಾರತ ಸ್ವತಂತ್ರ ಚಳವಳಿಯಲ್ಲಿ ಸಕ್ರಿಯವಾಗಿ ಪಾಲ್ಗೊಂಡರು. ಇದರ ಸಲುವಾಗಿ ಅವರು ಹಲವು ಬಾರಿ ಸೆರೆಮನೆ ವಾಸವನ್ನು ಅನುಭವಿಸಿದರು. ಅವರು ಲಾಹೋರಿನ ಕಾಂಗ್ರೆಸ್ ಅಧಿವೇಶನದಲ್ಲಿ ಅಧ್ಯಕ್ಷರಾಗಿ ಚುನಾಯಿತರಾದರು. ಭಾರತ ಸ್ವತಂತ್ರ ಆದ ನಂತರ ಅವರೇ ಪ್ರಪ್ರಥಮ ಸ್ವತಂತ್ರ ಪ್ರಧಾನಮಂತ್ರಿ ಆಗಿದ್ದರು. ಅವರು ಶಿಕ್ಷಣ ಮತ್ತು ತಂತ್ರಜ್ಞಾನ ವಿಜ್ಞಾನ ಇವುಗಳಿಗೆ ಹೆಚ್ಚು ಒತ್ತು ನೀಡಿದರು. IIM, ಏಮ್ಸ್. IIT ಎಂದರೆ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ, IIM ಎಂದರೆ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಮ್ಯಾನೇಜ್ಮೆಂಟ್, ಏಮ್ಸ್ AIIMS ಆಲ್ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸ್. ಇವುಗಳು ಮಕ್ಕಳ ವಿದ್ಯಾಭ್ಯಾಸಕ್ಕಾಗಿ ಕ್ಷೇತ್ರಗಳನ್ನು ಸ್ಥಾಪನೆ ಮಾಡಿದರು. ಅಲಿಪ್ತ ನೀತಿ, ಅಲಿಪ್ತ ಚಳವಳಿ ಸ್ಥಾಪನೆಯಲ್ಲಿ ಅವರು ಪ್ರಮುಖ ಪಾತ್ರ ವಹಿಸಿದರು. ನಮ್ಮ ಭಾರತ ಸ್ವತಂತ್ರಕ್ಕಾಗಿ ವಿದೇಶಾಂಗ ನೀತಿಯನ್ನು ರೂಪಿಸಿದರು ಮತ್ತು ಆಮದು ಪರ್ಯಾಯ ಮತ್ತು ಭಾರೀ ಕೈಗಾರಿಕೆಗಳನ್ನು ಅಭಿವೃದ್ಧಿಯ ಮೇಲೆ ಕೇಂದ್ರೀಕರಿಸಿದರು. ಅವರು ಪಂಚವಾರ್ಷಿಕ ಯೋಜನೆಯನ್ನು ಯೋಚಿಸಿದರು. ಪಂಚವಾರ್ಷಿಕ ಯೋಜನೆಯ ಒಂದು ಉದಾಹರಣೆ ಹೇಳ್ತೇನೆ. ಕೃಷಿ ಮತ್ತು ನೀರಾವರಿ. ಬರಗಾಲ ಉಂಟಾದಾಗ ಕೃಷಿಯವರಿಗೆ ತೊಂದರೆ ಆಗುವಾಗ ನದಿಯಿಂದಲೋ ಕೆರೆಯಿಂದಲೋ ಅಣೆಕಟ್ಟುಗಳನ್ನು ಕಟ್ಟಿಸಿ ಅವರಿಗೆ ಸಹಾಯವನ್ನು ಮಾಡ್ತಾ ಇದ್ದರು. ಮಕ್ಕಳು ಎಂದರೆ ಅವರಿಗೆ ಬಹಳ ಅಚ್ಚುಮೆಚ್ಚು. ಯಾವುದೇ ಸಭೆ ಸಮಾರಂಭದಲ್ಲಿ ಮಕ್ಕಳನ್ನು ಕಂಡರೆ ಅವರಿಗೆ ಬಹಳ ಕರೆವಾಗಿತ್ತು. ಅವರು ಹೇಳ್ತಾ ಇದ್ದರು, ಇಂದಿನ ಮಕ್ಕಳು ನಾಳಿನ ಪ್ರಜೆಗಳು ಎಂದು ಹೇಳ್ತಾ ಇದ್ದರು. ಮಕ್ಕಳ ಹಕ್ಕುಗಳಿಗೆ ಅವರು ಧ್ವನಿ ಎತ್ತಿದರು. ಇದರ ಸಲುವಾಗಿ ನವೆಂಬರ್ 14ರಂದು ಪಂಡಿತ್ ಜವಾಹರ್ಲಾಲ್ ನೆಹರು ಅವರ ಜನನದ ಬದಲಾಗಿ ಮಕ್ಕಳ ದಿನಾಚರಣೆಯನ್ನಾಗಿ ಆಚರಿಸಲು ಹೇಳಿದರು. ಅವರು ಜೈಲಿನಲ್ಲಿದ್ದಾಗ ಅವರ ಮಗಳಾದ ಇಂದಿರಾ ಗಾಂಧಿ ಅವರಿಗೆ ಪತ್ರಿಕೆಯನ್ನು ಬರಿತಾ ಇದ್ದರು. ಅದು ಯಾವ ಕೃತಿಯ ಮೇಲೆಂದರೆ ದಿ ಡಿಸ್ಕವರಿ ಆಫ್ ಇಂಡಿಯಾ ಎಂಬ ಕೃತಿಯ ಮೇಲೆ ಅವರ ಮಗಳಾದ ಇಂದಿರಾ ಗಾಂಧಿ ಅವರಿಗೆ ಪತ್ರಿಕೆಯನ್ನು ಬರಿತಾ ಇದ್ದರು. ಅವರು ನೆಟ್ಟಿದ ಸಸ್ಯ ಎಂದು ಇಂದು ಹೆಮ್ಮರವಾಗಿ ಬೆಳೆದಿದೆ. ಆ ಕೃತಿ ಇಂದು ಬಹಳ ಪ್ರಸಿದ್ಧ ಕೃತಿಯಾಗಿದೆ. ಅವರು ಮರಣ ಹೊಂದಿದ್ದು 1964 ಮೇ 27ರಂದು. ಅವರು ಮರಣ ಹೊಂದುವಾಗ ಒಂದು ಕವನ ಬರೆಯುತ್ತಾರೆ. ಕಾಡು ಸುಂದರವಾಗಿದೆ ನೋಡಿದೀರಾ, ದಟ್ಟ ಕತ್ತಲೆಯಿಂದ ಕೂಡಿದೆ, ಆದರೆ ನನ್ನ ಮಾತುಗಳನ್ನು ಉಳಿಸಿಕೊಳ್ಳಬೇಕಾಗಿದೆ. ಅವರು ಭಾರತ ಸ್ವತಂತ್ರ ನಂತರವೂ ಸಹ ಹೋರಾಡಿದರು, ಭಾರತ ಸ್ವತಂತ್ರ ಆದರೂ ಸಹ ಹೋರಾಡಿದರು. ಇದನ್ನು ಮೆಚ್ಚಿ ಭಾರತ ಸರ್ಕಾರ ಅವರಿಗೆ 1955ರಲ್ಲಿ ಭಾರತ ರತ್ನ ಪ್ರಶಸ್ತಿಯನ್ನು ನೀಡಿ ಗೌರವಿಸಿತ್ತು. ಇಷ್ಟೊಳ್ಳೆ ಅವರು ನಿಮ್ಮನ್ನು ಎಲ್ಲವನ್ನು ಬಿಟ್ಟು ನಕ್ಷತ್ರವಾಗಿ ಕಣ್ಮರೆಯಾದರು. ಇಷ್ಟೊಳ್ಳೆ ಈ ಚಿಕ್ಕ ಭಾಷಣಕ್ಕೆ ವಿರಾಮ ನೀಡುತ್ತೇನೆ. ಮಾತನಾಡಲು ಅವಕಾಶ ಕೊಟ್ಟಿದ್ದಕ್ಕಾಗಿ ತಮಗೆಲ್ಲರಿಗೂ ಹೃದಯಪೂರ್ವಕ ಮತ್ತೊಮ್ಮೆ ಧನ್ಯವಾದಗಳು. ಧನ್ಯವಾದಗಳು.